ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮ್ರಿ. ಬರ್ರಿ ಫ್ರೆಂಡ್ಸ, ಇವತ್ತಿನ ರೆಸಿಪಿ ಏನಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ಬರ್ರಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಬಂದು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಲೈಟ್ ಹೋಗಿತ್ರಿ, ಈಗ ಬಂತು ನೋಡ್ರಿ. 7ಕ್ಕೆ ಹೋಗ್ಯದ, ಈಗ ಬಂದದ್ರಿ. ಎಷ್ಟು 7:45 ಆಗ್ಯದ್ರಿ, ಈಗ ಬಂದದ ನೋಡ್ರಿ. ಮಲ್ಕೊಂಡಿದ್ರಿ, ಏನಾರ ಬರೀ ರೈಸೇ ಮಾಡಮಂತ ಅಂದ್ಕೊಂಡ್ರಿ. ಆದ್ರೆ ಮತ್ತು ಇದು ಏನಾರ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ ಫ್ರೆಂಡ್ಸ. ಬರ್ರಿ ಏನಂತ ನೋಡ್ಕೊಂಬರನ್ರಿ. ಟೈಮ್ ಆಗೋವರೆಗೂ ಕೂಡ್ತೀನಿ ರೀ. ಟೈಮ್ ಆಗಿದ್ಮೇಲೆ ಅರ್ಜೆಂಟ್ ಮಾಡ್ತೀನಿ ನೋಡ್ರಿ. ನನ್ನ ಕೆಲಸನೇ ಇಷ್ಟು ರೀ, ಯಾವತ್ತೇ ಕೆಲಸ ರೀ. ಇಲ್ಲಿ ಚಪಾತಿ ಮಾಡ್ಲಿಕ್ಕೆ ಫಸ್ಟು ಹಿಟ್ಟು ನಾದ್ಕೊತೀನಿ ರೀ. ಹಿಟ್ಟು ನಾದ್ಕೊಂಡು ಆದ್ಮೇಲೆ ಮುಂದಿನ ಕೆಲಸ ನೋಡ್ರಿ. ಮತ್ತು ಲೈಟ್ ಹೋಯ್ತು ಯಾಕೋ ಲೈಟ್ ಹೋಗೋದು ಬರೋದು ಮಾಡ್ತದೆ ರೀ. 3 ಸತಿ ಇತ್ತು ಲೈಟ್ ಅದಂತ ನಾ ಚಪಾತಿ ಪಲ್ಯ ಅದು ಮಾಡ್ಬೇಕಂತಂದೀನಿ. ಏನಾಗ್ತದೆ ಏನೋ ಗೊತ್ತಿಲ್ಲ ರೀ. ನೋಡಿರಿ ಫ್ರೆಂಡ್ಸ, ಹಿಟ್ಟಂತೂ ರೆಡಿ ಐತ್ರಿ. ಲೈಟು ಹೋಗಿದ್ದು ಬರಲಿಲ್ಲ ನೋಡ್ರಿ. ಲೈಟ್ ಬಂದಂತ ನಾ ಚಪಾತಿ ಪಲ್ಯ ಅನ್ನ ಮಾಡ್ಬೇಕಂತ ಹಿಟ್ಟು ನಾಲ್ಕು ಹಾಕೊಂತೀನಿ ರೀ. ಲೈಟ್ ಹೋಯ್ತು ನೋಡಮ್ರಿ ಮಾಡತನ ಬರ್ತದೇನಂತ. ಅಲ್ಲಿ ತನಕ ನಾನು ರೈಸಾರ ಮಾಡ್ಕೊತೀನಿ ರೀ. ಪಲ್ಯ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ಮಿಕ್ಸರ್ ಮಾಡ್ಬೇಕು ರೀ. ನೋಡೋಣ್ರಿ ಬಂತಂದ್ರೆ ಕುಟ್ಟಕ್ಕೂ ಏನೇ ಇಲ್ಲ ರೀ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ನಾನು ಚಪಾತಿ ಮಾಡಲ್ಲ ಅದು ರೀ. ಆದ್ರೂ ಇನ್ನೂ ಲೈಟ್ ಬರಲಿಲ್ಲ ನೋಡ್ರಿ. ಈ ಕಡೆ ಅನ್ನ ಕೆಟ್ಟಿನಿ ರೀ, ಈ ಕಡೆ ಚಪಾತಿ ಮಾಡೋಕೆ ಹಂಚಿಟ್ಟಿ ನೋಡಿರಿ ಫ್ರೆಂಡ್ಸ. ಯಾವಾಗ ಬರ್ತದೆ ಬರಲ್ರಿ, ಅಲ್ಲಿವರೆಗೂ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ಪಲ್ಯಕ್ಕೆ. ನೋಡಿರಿ ಚಪಾತಿನೂ ಹಾಲಾಗಿ ಬಂದವ್ರಿ, ಆದ್ರೂ ಲೈಟ್ ಬಂದಿಲ್ಲ ನೋಡ್ರಿ ಫ್ರೆಂಡ್ಸ. ಇವತ್ತಿನ ರೆಸಿಪಿ ಏನು ಕ್ಯಾನ್ಸಲ್ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ರೀ. ಮತ್ತು ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ನಿಸ್ತದೆ ರೀ ಫ್ರೆಂಡ್ಸ, ಯಾಕಂದ್ರೆ ಲೈಟೇ ಇಲ್ಲ ರೀ. ನೋಡಿ ಫ್ರೆಂಡ್ಸ, ನಂದು ಚಪಾತಿ ಸುಡೋದಾಗೋದು ಲೈಟ್ ಬಂತು ನೋಡಿರಿ. ಎಷ್ಟು ಕೂಲಿ ಗಡಿದು ಇಷ್ಟೊತ್ತು ಬಂದಿಲ್ಲ ರೀ. ಕರೆಕ್ಟ್ ಚಪಾತಿ ಆಗೋದಕ್ಕೆ ಲೈಟ್ ಬಂದದ ನೋಡಿರಿ ಫ್ರೆಂಡ್ಸ. ಸದ್ಯ ಈಗಾದರೂ ಬಂತಲ್ಲ ರೀ. ಬರ್ರಿ ಈಗ ಏನು ರೆಸಿಪಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಾನು ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ ರೀ. ಹಸಿಮೆಣ್ಸಿನ್ಕಾಯಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ನೋಡಿರಿ. ನಾನು ಬದ್ನಿಕಾಯಿ ಪಲ್ಯ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕೊತೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತೀನಿ ನೋಡಿರಿ. ಮತ್ತು ಇಲ್ಲೇ ಬೆಳ್ಳುಳ್ಳಿನೂ ಹಾಕ್ಲತ್ತೀನಿ ರೀ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಾನು ಎಳ್ಳು ತೊಗೊಂಡಿನಿ ರೀ. ಮತ್ತು ಈ ಕಡೆ ಖಾರ ತೊಗೊಂಡಿನಿ ರೀ. ಇದ್ರಾಗೆ ಹಾಕಿ ಹುರ್ಕೊತೀನಿ ನೋಡಿರಿ. ಸಣ್ಣ ಉರಿಯಲ್ಲಿ ಹುರ್ಕೊತೀನಿ ರೀ ನಾನು. ಇಲ್ಲಿ ನೋಡಿರಿ ಫ್ರೆಂಡ್ಸ, ನಾನು ಬದ್ನಿಕಾಯಿ ಕಟ್ ಮಾಡ್ಕೊತೀನಿ ನೋಡಿರಿ. ಇಷ್ಟು ಬದ್ನಿಕಾಯಿನ ಮಾಡ್ಕೊತೀನಿ ರೀ. ಒಂದು ಕಡೆ ಇಟ್ಟಿನಿ ರೀ, ಅದಕ್ಕೆ ಈಗ ಎಣ್ಣೆ ಹಾಕೊಳತ್ತೀನಿ ನೋಡಿರಿ. ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆ ತೊಗೊರಿ. ನೀವು ಎಷ್ಟು ಮಂದಿಗೆ ಮಾಡ್ತೀರಿ ಅಷ್ಟು ಜನರದ್ದು ನೋಡಿ ನೀವು ಎಣ್ಣೆ ಹಾಕೋರಿ ಫ್ರೆಂಡ್ಸ. ನಾನಿಲ್ಲಿ 2 ಪ್ಯಾಕ್ ಮಾಡ್ತೀನಿ ರೀ, ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಒಂದು 4 ಚಮಚ ಎಣ್ಣೆ ಹಾಕೀನಿ ರೀ ಫ್ರೆಂಡ್ಸ ನಾನು. ಎಣ್ಣೆ ಕಾದ ನಂತರ ಅದಕ್ಕೆ ಈಗ ಸಾಸಿವೆ ಜೀರಿಗೆ ಹಾಕೊಳತ್ತೀನಿ ರೀ. ನೋಡಿರಿ, ಈಗ ಸಾಸಿವೆ ಜೀರಿಗೆ ಎಣ್ಣೆಗ ಚಲೋ ಚಟಪಟ ಅಂತ ಅಲ್ಲತ್ತವ್ರಿ. ಈಗ ಅದಕ್ಕೆ ಕಡಿ ಪತ್ತ ಹಾಕೋತೀನಿ ನೋಡಿರಿ. ಒಣಗಿಬಿಟ್ರಿ ನಾನು ಅದೇ ಹಾಕೊಳತ್ತೀನಿ. ನಿಮ್ಮಲ್ಲಿ ಹಸಿ ಇದ್ರೆ ಅದು ಹಾಕೋಬೋದು. ಮತ್ತು ಈಗ ಅದಕ್ಕೆ ನಾನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಉಳ್ಳಾಗಡ್ಡಿ ಹಾಕೊಳ್ತೀನಿ ನೋಡಿರಿ. ಒಂದು ಸರ್ತಿ ಹಿಂಗೆ ಮಾಡಿ ನೋಡಿರಿ, ಸ್ವಲ್ಪ ಟೇಸ್ಟ್ ಬರ್ತದೆ ಅಂತ. ಈಗ ಇದಕ್ಕೆ ಟೊಮೆಟೊ ಹಾಕೊಳತ್ತೀನಿ ರೀ. ಟೊಮೆಟೊನೂ ಅಷ್ಟೇ ರೀ, ನಾನು ಬದ್ನಿಕಾಯಿಯನ್ನು ಉದ್ದುದ್ದ ಕಟ್ ಮಾಡಿ ಇಟ್ಟಿದ್ದೆ ರೀ. ಹಾಗಾಗಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊನ ನಾನು ಉದ್ದ ಸೈಜಲ್ಲೇ ಕಟ್ ಮಾಡ್ತೀನಿ ನೋಡಿರಿ. ಈಗ ಸ್ವಲ್ಪ ಎಣ್ಣೆಗೆ ಕರಗದಂತ ನಾನು ಹುರ್ಕೊತೀನಿ ರೀ ಫ್ರೆಂಡ್ಸ, ಸಣ್ಣ ಉರಿಯಲ್ಲಿ. ಈಗ ನೋಡಿರಿ ಫ್ರೆಂಡ್ಸ, ಎಣ್ಣೆಗೆ ಚಲೋ ಕರಗ್ಯಾವ್ರಿ, ಫ್ರೈ ಆಗ್ಯಾವ ಅಂತ ಹೇಳ್ತೀನಿ ರೀ. ಈಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಕಾರಾಳು, ಎಳ್ಳು, ಬೆಳಗಡ್ಡಿ ಇಷ್ಟು ನಾನು ಹುರ್ಕೊಂಡು ಸಣ್ಣ ಮಾಡ್ಕೊಂಡಿದ್ರಿ. ಅದನ್ನು ಈಗ ಹಾಕೋತೀನಿ ನೋಡಿರಿ. ಅದ್ರ ಫ್ಲೇವರೇ ಗಮ್ಮಂತ ಆಸನ ಅಂತದ್ರಿ ಫ್ರೆಂಡ್ಸ. ಖಾರ ಹಾಕ್ತೀವಲ್ಲ ಅದು ಸಕ್ಕ ಟೇಸ್ಟ್ ಬರ್ತದೆ ಅಂತ ಹೇಳ್ಬೋದು ರೀ. ಈಗ ಇದು ಚಲೋ ನಾನು ಹುರ್ಕೊತೀನಿ ರೀ. ಅದ್ರ ಫ್ಲೇವರ್ ನೋಡಿರಿ, ಹಸಿಮೆಣ್ಸಿನ್ಕಾಯಿ, ಕಾರಾಳು, ಎಳ್ಳು, ಬೆಳಗಡ್ಡಿ ಇದ್ರ ಫ್ಲೇವರ್ ಎಷ್ಟು ಮಸ್ತ್ ಅಂತದ್ದು ನೋಡಿರಿ ಫ್ರೆಂಡ್ಸ. ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿಣ ಹಾಕೋತೀನಿ ರೀ. ಮತ್ತೊಂದು ಸ್ವಲ್ಪ ಗರಂ ಮಸಾಲ ರೀ ಫ್ರೆಂಡ್ಸ. ಸಾಕು ನೋಡಿರಿ, ಮತ್ತೆ ಏನು ಹಾಕೊಂಡಿದ್ರಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಬಂದ್ರಿ. ಈಗ ಇದಕ್ಕೆ ನಾನು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿರಿ ಎಷ್ಟು ಚಲೋ ಸ್ಮೆಲ್ ಮಾಡೋದಂತ. ನೀವು ಒಂದು ಸರ್ತಿ ಖಂಡಿತ ಈ ರೀತಿ ಬದನೆಕಾಯಿ ಪಲ್ಯನ ಮಾಡಿ ನೋಡಿರಿ ಫ್ರೆಂಡ್ಸ. ನೋಡಿರಿ, ಈಗ ಇದಕ್ಕೆ ನಾನು ಬದನೆಕಾಯಿ ಕಟ್ ಮಾಡಿ ನೀರಾಗಿ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ರಿ, ಅವು ಹಾಕೊಳತ್ತೀನಿ ನೋಡಿರಿ. ಜಾಸ್ತಿ ಇದ್ದೀವಿ ಫ್ರೆಂಡ್ಸ, ಅದರ ಹುಳನೇ ಜಾಸ್ತಿ ಬಂದವ್ರಿ. ಅರ್ಧ ಮೇಲೆ ಹುಳನೇ ಬಂದವು ನೋಡಿರಿ.
ಈಗ ಇದಕ್ಕೆ ಚಲೋ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಇದಕ್ಕೆ ನಾನು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಹಿಂಗಾಯ್ಲಕ್ಕ ಮುಚ್ಚಿಡ್ತೀನಿ ರೀ ಫ್ರೆಂಡ್ಸ. ನೀರಲ್ಲಿ ಏನೂ ಹಾಕಿದ್ರಿ ನಾನು ಹಾಗೆ ಮುಚ್ಚಿಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದು ಓಪನ್ ಮಾಡ್ಕೊತೀನಿ ರೀ. 2 ನಿಮಿಷ ಆಗೈತೆ ನೋಡಿ. ಈಗ ತೆಗೆದು ಒಂದು ಸಾರಿ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಚಲೋ ಕಲರ್ ಅಂತ. ಈಗ ಇದಕ್ಕೆ ನಾನು ಮಿಕ್ಸರಲ್ಲಿ ಖಾರ ಕುಟ್ಕೊಂಡಿದ್ದೀವಲ್ಲ ರೀ, ಅದೀಗ ತೊಳೆದು ಹಾಕ್ಲತ್ತೀನಿ ನೋಡಿರಿ. ಮತ್ತೊಂದು ಸ್ವಲ್ಪ ಇಲ್ಲಿ ನೀರು ಸೇರಿಸ್ತೀನಿ ರೀ. ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ನೋಡಿಕೊಂಡು ನೀವು ನೀರನ್ನು ಹಾಕೋರಿ. ನಾನು ಇಷ್ಟು ಹಾಕಿ ನೋಡಿರಿ, ಸಾಕ್ರಿ. ನೋಡಿರಿ ಫ್ರೆಂಡ್ಸ, ಇದಕ್ಕೆ ನಾನೀಗ ಶೇಂಗದ ಪುಡಿ ಹಾಕ್ಲತ್ತೀನಿ ರೀ. ಹಸಿಮೆಣಸಿನ್ಕಾಯಿ ಖಾಟ್ ನೋಡಿರಿ ಫ್ರೆಂಡ್ಸ, ಸೀನು ಇಷ್ಟು ನಾನು ಶೇಂಗದ ಪುಡಿ ಹಾಕೊಡಿನಿ ರೀ. ಮತ್ತು ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸಾಕ್ರಿ ಇಷ್ಟು. ಈಗ ಇದಕ್ಕೆ ಇನ್ನೊಂದು ಸರಿ ಚಲೋ ಮಿಕ್ಸ್ ಮಾಡಿಕೊಂಡು ಮ್ಯಾಲ ಮುಚ್ಚಿಬಿಟ್ರೆ 10 ನಿಮಿಷದಲ್ಲಿ ಪಲ್ಯ ರೆಡಿ ನೋಡಿರಿ ಫ್ರೆಂಡ್ಸ. ಈಗ ಇದಕ್ಕೆ ಮ್ಯಾಲ ಮುಚ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಪಲ್ಯ ಅಂತೂ ರೆಡಿ ಆಗಿದ್ರಿ. ಎಷ್ಟು ಮಸ್ತಾಗಿ ಕಾಣ್ತದೆ ಅಂತ ನೋಡ್ಬೋದು ರೀ. ಸಖತ್ ಚಲೋ ಆಗಿದೆ ಅಂತಲೇ ಹೇಳ್ಬೋದು ರೀ. ಹಸಿಮೆಣ್ಸಿನ್ಕಾಯ್ದು ಬದ್ನಿಕಾಯಿ ಪಲ್ಯ. ಬಾಯ್ ಫ್ರೆಂಡ್ಸ, ಮತ್ತು ಸಿಗ್ತೀನಿ ರೀ ಮುಂದಿನ ವ್ಲಾಗ್ ಒಳಗೆ.